ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಎಜೆ ಮಾತಾಡ್ತಾ ಇದ್ದೀನಿ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಎಜೆ ಬ್ಲಾಗ್ಸ್. ಗಾಯ್ಸ್, ಇವಾಗಿಂದ ನಾನು ಆಫೀಸಿಂದ ಮನೆಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಆ್ಯಸ್ ಯು ಗೈಸ್ ನೋ ದಟ್ ನಾನು ನೆನ್ನೆ ಬ್ಲಾಗ್ನ ಮಾಡೋಕ್ಕಾಗಲಿಲ್ಲ. ಸೊ ಏನಪ್ಪ ರೀಸನ್ ಅಂತ ಅಂದರೆ ನಾನು ಊರಿಂದ ಬಂದು ಸ್ವಲ್ಪ ಟಯರ್ಡ್ ಆಗಿದ್ದೆ. ಸೊ ಸ್ವಲ್ಪ ರೆಸ್ಟ್ ಬೇಕಾಗಿತ್ತು, ನಿದ್ದೆ ಮಾಡಿರಲಿಲ್ಲ ಕರೆಕ್ಟಾಗಿ. ಸೊ ನಿದ್ದೆ ಮಾಡಿದ್ದೆ ಗೈಸ್. ಆ್ಯಂಡ್ ಇವಾಗ ನೋಡಿ ಆಫೀಸಿಂದ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಸುಸ್ತಾಗಿ ಹೋಗ್ಬಿಡುತ್ತೆ ಗಾಯ್ಸ್. ಅಷ್ಟು ದೂರದಿಂದ ನಡ್ಕೊಂಬರೋ ಅಷ್ಟರಲ್ಲಿ ನಡೆದ್ರೆ ನಾನು ಅರ್ಧ ಹೊಟ್ಟೆ ಕರೆಸ್ಕೊಂಡ್ಬಿಟ್ಟಿದ್ದೀನಿ ಅನ್ಕೊಂಬಿಡಿ. ಎಕ್ಸಸೈಸ್ ಆಗುತ್ತೆ. ನಮ್ಮಮ್ಮ ಒಂದೇ ಡೈಲಾಗ್ ಹೊಡೆಯೋದು, ಎಕ್ಸಸೈಸ್ ಆಗುತ್ತೆ ನಡ್ಕೊಂಬ ಅಂತ. ಸೊ ನಡೀತಾ ಇದ್ದೀನಿ. ಬಟ್ ನಮ್ಮಮ್ಮ ಗೊತ್ತಾಗಲ್ಲ ನಾನೆಷ್ಟು ಕಷ್ಟಪಡ್ತಾಯಿದ್ದೀನಿ ಆಫೀಸಿಂದ ಮನೆಗೆ ಬರೋಕ್ಕೆ ಅಂತ. ಸೊ ಇಟ್ಸ್ ಓಕೆ, ಇರಲಿ. ನನಗೂ ಅದು ನಮ್ಮಮ್ಮ ಹೇಳಿರೋದು ಒಳ್ಳೆಯದೇ ಅನಿಸುತ್ತೆ. ನಡ್ಕೊಂಡು ಹೋದರೆ ಒಳ್ಳೆಯದೇ, ಎಕ್ಸಸೈಸ್ ಕೂಡ ಆಗುತ್ತೆ. ಯಾಕಂದರೆ ನಾನು ಡೈರೆಕ್ಟ್ ಮನೆಗೆ ಹೋಗಿದ ತಕ್ಷಣ ಊಟ ಮಾಡಂಗೆ ಮಲ್ಕೊತೀನಿ. ಸೊ ನಮ್ಮಮ್ಮ ಹೇಳಿರೋದ್ರಲ್ಲೇನು ತಪ್ಪೇನಿಲ್ಲ, ಬಟ್ ನಡಿಬೇಕಲ್ಲ, ತುಂಬ ಕಷ್ಟ. ಅಲ್ಲಿಂದ ನಡ್ಕೊಂಬಂದಿದ್ದೀನಿ. ಇರಲಿ, ನಡೀಣ, ಒಳ್ಳೆಯದಾಗುತ್ತೆ. ಬಾಡಿ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಹೆಲ್ತ್ ಎಲ್ಲ ಒಳ್ಳೆಯದಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಓಕೆ. ಅಯ್ಯೋ ನೋಡಿ ಗಾಯ್ಸ್, ಹೆಂಗೆ ಹೋಗಲಿ ನಾನು ಇವಾಗ. ಫುಲ್ಲು ಕೆಸರು ನೋಡೋಣ. ಅಬ್ಬೋ ಆಯಿತು ಕೆಸರು. ಏನಿಲ್ಲ, ಮನೆ ಹತ್ರ ಹೋಗ್ಬಿಟ್ರೆ ನಮ್ಮಮ್ಮ ಇವಾಗಿನ್ನ ಕ್ಲೀನ್ ಮಾಡಿರ್ತಾರೆ. ಸೊ ಕ್ಲೀನ್ ಮಾಡಿರ್ತಾರೆ, ಒಗ್ದು ಉಪ್ಪಿನಕಾಯಿ ಹಾಕ್ಬಿಡ್ತಾರೆ ಬಂದು. ಅಷ್ಟೇ, ನಾನು ಸಾಯಿಸೇ ಬಿಡ್ತಾರೆ ಇವತ್ತು ನಮ್ಮಮ್ಮ. ತಕ್ಷಣ ನಮ್ಮಮ್ಮ ಅಲ್ಲಿ ಕರೆಕ್ಟಾಗಿ ಕ್ಲೀನ್ ಮಾಡಿರ್ತಾರೆ. ನೆಲ ಒರೆಸ್ಬಿಟ್ಟು ಕಸ ಎಲ್ಲ ಗುಡಿಸಿ ನೆಲ ಒರೆಸಿರ್ತಾರೆ. ಫುಲ್ಲು ರೋಡ್ ಉದ್ದಕ್ಕೂ ಗೇಟ್ ತನಕ ಫುಲ್ ಕ್ಲೀನ್ ಮಾಡಿರ್ತಾರೆ. ನಾನು ಈ ಥರ ಎಲ್ಲ ಕೊಳೆ ಮಾಡಿಕೊಂಡು ಹೋಗಿ ನೆಲನೂ ಕೊಳೆ ಮಾಡಿಬಿಡ್ತೀನಿ. ಆ ಟೈಲ್ಸ್ ಫುಲ್ಲು ನಮ್ಮಮ್ಮ ಬಾಯಿಗೆ ಬಂದಂಗೆ ಹೋಗಿರುತ್ತೆ ಗೈಸ್ ನನಗೆ. ಇಲ್ಲೇ ಎಲ್ಲಾದರೂ ಉಜ್ಕೊಂಡು ಹೋಗ್ಬಿಡೋಣ ರೀ. ಎಲ್ಲುಜ್ಲಿ. ಓಕೆ, ಇಲ್ಲಿ ಚೆನ್ನಾಗೈತೆ ಸ್ವಲ್ಪ. ಸ್ವಲ್ಪ ಕ್ಲೀನಾಗಿದೆ. ಓಕೆ. ಸೊ ಗೈಸ್, ಮನೆಗೆ ಹೋಗ್ಬಿಟ್ಟು ಮೀಟಾಗೋಣ. ಲೆಟ್ಸ್ ಗೋ. ನಾನು ಯಾವತ್ತೂ ನೋಡೇ ಇಲ್ಲ ಅನಿಸುತ್ತೆ. ನಾಯಿ ನೋಡ್ಕೊಂಡು ಹೋಗ್ತೈತೆ, ಓಡಿ ಹೋಗ್ತೈತೆ. ನಾನೇನು ಮಾಡಲ್ಲ, ಬಾ ನೋಡಿ ಗೈಸ್, ನಾನು ಮುಂದೆ ಹೋಗ್ತೀನಿ ನೋಡೋಣ. ನಾನೇನು ರೌಡಿ ಥರ ಇದ್ದೀನ? ನಾನೇನೇನು ನಾಯಿ ಕಿಡ್ನಾಪ್ ಮಾಡೋನು ಅನ್ಕೊಂಡ್ಬಿಟ್ಟಿದ್ದಾರೆ. ಟೋಪಿ ಹಾಕು, ಅಲ್ಲೇ ನಿಂತ್ಕೊಂಡೈತೆ. ಮತ್ತೆ ಬಂದರೆ ಅಷ್ಟೇ, ಅಲ್ಲಿ ಹೋದರೆ ಗಾಯ್ಸ್ ಓಡೋಗ್ಬಿಡುತ್ತೆ. ಸೊ ಇರಲಿ, ಫಸ್ಟ್ ಮನೆಗೆ ಹೋಗೋಣ. ಆಗ್ತಾಯಿಲ್ಲ, ಟಯರ್ಡ್ ಆಗ್ತೈತೆ. ಸೊ ಇನ್ನೊಂದು ಸ್ವಲ್ಪ ದೂರ ಇದೆ ಮನೆಗೆ ಗಾಯ್ಸ್. ಲೆಟ್ಸ್ ಗೋ. ಓಕೆ, ಲೆಟ್ಸ್ ಗೋ ಮನೆಗೆ. ಓಕೆ ಗಾಯ್ಸ್, ಸೊ ಫೈನಲಿ ನಾನು ಮನೆಗೆ ಬಂದಿದ್ದೀನಿ. ಇವಾಗಿನ ಜಸ್ಟ್ ನಡ್ಕೊಂಡು ಚಾಲು. ಓಯ್, ಎಲ್ಲಿಗೆ ಹೋಗ್ತಾಯಿದ್ಯಾ? ಬಾ ಇಲ್ಲಿ ಬಾ. ನೋಡಿ ಗಾಯ್ಸ್, ನೋಡಿ ಗುಲ್ಲುಲು. ಸೊ ಏಯ್ ಬಾ ಒಳಗಡೆ. ಸೊ ಓಕೆ, ಇವಾಗ ಏನೋ ಬಂದಿದ್ದೀವಿ ಆ್ಯಂಡ್ ನೋಡಿ ಏನು ಮಸ್ತಾಗೈತೆ. ಓಕೆ ಗಾಯ್ಸ್, ನಮ್ಮಮ್ಮ ನೋಡಿ, ನಮ್ಮಮ್ಮ ಇಲ್ಲಿ ದೇವ್ರ ಪೂಜೆ ಮಾಡ್ತಾಯಿದ್ದಾರೆ. ಸೊ ದೇವ್ರ ಪೂಜೆ ನಡೀತೈತೆ ನಮ್ಮ ಮನೆಯಲ್ಲಿ. ಆ್ಯಂಡ್ ನಮ್ಮ ಅಜ್ಜಿ ಸ್ನಾನಕ್ಕೆ ಹೋಗಿದ್ದಾರೆ, ನನ್ನ ತಮ್ಮ ಕಾಲೇಜ್ಗೆ ಹೋಗಿದ್ದಾರೆ. ಆ್ಯಂಡ್ ಟಿಫನ್ ಏನು ಮಾಡಿಯಾ? ಓ ಮೈ ಗಾಡ್, ಇಡ್ಲಿ ಗಾಯ್ಸ್. ನಮ್ಮ ಮನೇಲಿ ಇವತ್ತು ಇಡ್ಲಿ, ಅದು ಕೂಡ ರವೆ ಇಡ್ಲಿ. ನನಗೆ ಇಡ್ಲಿ ಅಂದರೆ ಆಗಲ್ಲ, ಹೋಗ್ಬಿಟ್ಟಂತ ಆಗಲ್ಲ. ಏನು ಮಾಡೋದು, ತಿನ್ನಬೇಕು ಗಾಯ್ಸ್, ತಿನ್ನಬೇಕು. ನೋಡಿ ಗಾಯ್ಸ್, ಹೆಂಗಾಗ್ಬಿಟ್ಟಿದ್ದೀನಿ ನಾನು. ಸೊ ಟೈಮ್ ನೋಡಿ 9:30 ಆಗಕ್ಕೆ ಬಂದೈತೆ. ಕರೆಕ್ಟ್ ಟೈಮಿಗೆ ಬಂದುಬಿಡ್ತೀನಿ. ಈ ಟೈಮಿಗೆ ನಾನು ಮನೇಲಿ ಇದ್ಬಿಡ್ತೀನಿ ಗಾಯ್ಸ್. ಅದೇನಂತ ಗೊತ್ತಿಲ್ಲ. ಯೋಗಿ ಇಲ್ಲಿ ಕಾಲೇಜ್ಗೆ ಹೋಗಿದ್ದಾನಾ? ಹ್ಞೂ, ಮಲ್ಕೊಂಡ್ಬಿಟ್ಟವನೆ. ಏಯ್, ಬಾಲ ಆಡಿಸ್ತಾ ಇದೆಯಾ? ಮಲ್ಕೊಂಡು ಬರ ಇಲ್ಲಿ, ಬಾ. ಅಯ್ಯೋ ನೋಡಿ ಗೈಸ್, ಇವಾಗೆ ನಾನು ಎಷ್ಟೊತ್ತಿ ಹೇಳಿದ್ದೀನಿ. ಕಾರು ಇಲ್ಲೇ ಐತೆ, ರಿಮೋಟ್ ನೋಡಿ. ಆಟ ಆಡಿದ್ಮೇಲೆ ಎಲ್ಲೆಲ್ಲಿ ಇಕ್ಬೇಕಂತ ಗೊತ್ತಿಲ್ಲ ಅವನಿಗೆ. ನನ್ನ ಸಿಸ್ಟಮ್ ನೋಡಿ, ವರ್ಕ್ ಫ್ರಮ್ ಹೋಮಲ್ಲಿ ಇದ್ದಾಗ ಇದ್ದಿದ್ದು ಸಿಸ್ಟಮ್ ಹೆಂಗಾಗಿ ಹೋಗಿತ್ತು. ಪ್ಲೇಸ್ ಆರಾಮಾಗಿ ಕುತ್ಕೋಬೋದು ಗಾಯ್ಸ್. ಇಲ್ಲ, ನಾವು ಕಿಟಕಿ ಓಪನ್ ಮಾಡಿಕೊಂಡು ಆರಾಮಾಗೆ. ಏಯ್, ನೀನೇನು ಮಾಡ್ತಾಯಿದ್ಯಾ? ಬಾ. ಏನು ವರ್ಕ್ ಮಾಡಲ್ಲ ನಾನು, ಬಾ.
ನಾನು ವರ್ಕ್ ಮಾಡೋಕೆ ಕುತ್ಕೊಂಡ್ರೆ ಅಲ್ಲೇ ಕುತ್ಕೊಳೋದು ಗೈಸ್ ಅವನು ಕೂಡ ಅದಕ್ಕೆ. ಓಕೆ ಗಾಯ್ಸ್, ಇದೀಗ ಬಂದ ಸುದ್ದಿ, ನಮ್ಮ ಮನೆಯಲ್ಲಿ ಸೀದೋಗಿದೆ ಇಡ್ಲಿ. ಸೊ ನಮ್ಮಮ್ಮ ಅದನ್ನ ಸೀದ್ಸ್ಬಿಟ್ಟಿದ್ದಾರೆ. ನಾನು ಹೇಳಿದ್ದೆ ಅದು ಕುಕ್ಕರ್ ಮೇಲೆ ಲೋಟ ಇರುತ್ತಲ್ಲ, ಆ ಲೋಟದಿಂದ ಹೊಗೆ ಬಂದರೆ ಆಫ್ ಮಾಡಬೇಕು ಅಂತ. ನಮ್ಮಮ್ಮ ಮನೆಯೆಲ್ಲ ಹೊಗೆ ಮಾಡಿಬಿಟ್ರು ಗೈಸ್. ನಮ್ಮ ಮನೇಲಿ ಶುಕ್ರವಾರ ಒಂದಿನ ಮಾತ್ರ ಧೂಪ ಹಚ್ಚಿ ಹೊಗೆ ಬಿಡ್ತಾರೆ ಅಂದ್ಕೊಂಡ್ರೆ ಇವತ್ತು ಹೊಗೆ ಬಿಡಿಸ್ಬಿಟ್ಟಿದ್ದಾರೆ. ಆ್ಯಂಡ್ ನಾನಿವಾಗ ಕಿಚನಿಗೆ ಬಂದರೆ ಬರೀ ಸೀದೋಗಿರೋ ಸ್ಮೆಲ್ಲು ಗೈಸ್. ನೋಡಿ ಹೆಂಗೆ ಸೀದಿಸ್ಬಿಟ್ಟಿದ್ದಾರೆ ಅಂದರೆ ಗೈಸ್, ವೈಟ್ ಇಡ್ಲಿ ಎಲ್ಲ ಕರ್ರಗಾಗಿ ಹೋಗಿದೆ. ಸೀದಿಲ್ಲ ಗೈಸ್, ಚೆನ್ನಾಗಿ ಬಂದದವು, ನೀರು ಕಮ್ಮಿ ಆಗೈತಿ. ಸುಮ್ಮನೆ ಹೇಳ್ತಾ ಇದಾರೆ ಅವರು ಗೈಸ್. ತಿನ್ನೋ ಟೈಮಲ್ಲಿ ತೋರಿಸ್ತೀನಿ, ಹುಡುಕಿ ತೋರಿಸ್ತೀನಿ ಗೈಸ್. ನಾನು ಹೇಳ್ತಾ ಇದ್ದೀನಿ ಅಮ್ಮ ಇಡ್ಲಿ ಹೋಗ್ತಿದೆ ನೋಡು. ಇಲ್ಲ ಇವಾಗಿನ ಇಟ್ಟಿರೋದು ಅಂತ. ನಮ್ಮ ಮಾದೇವಿ ಅವರು ಸ್ನಾನಕ್ಕೆ ಹೋಗಿದ್ರು, 15 ನಿಮಿಷ ಆಗಿತ್ತು ಗೈಸ್. 15 ನಿಮಿಷದಿಂದ ಇಕ್ಕಿದ್ದು ಇಡ್ಲಿಗೆ. ಪಾಪ ಅದೇನಾಗಿದೆಯೋ ಏನೋ. ಬನ್ನಿ ಗೈಸ್ ಚೆಕ್ ಮಾಡೋಣ. ಅಲ್ಲಿ ನಮ್ಮ ಮಾದೇವಿ ಅವರು ಓಪನ್ ಮಾಡ್ತಿದ್ದಾರೆ ಕುಕ್ಕರ್ನ. ಓಪನ್ ಮಾಡಿ ಮೇಡಮ್, ಮಿಸ್ ಮಾದೇವಿ ಅವರೇ. ಬಟ್ಟೆ ತಾ ಹೋಗಿಲ್ಲ ಗೈಸ್, ಚೆನ್ನಾಗಿ ಬಂದಿದೆ ಗೈಸ್. ಕೆಳಗಡೆ ಸೀದೋಗಿರೋದು ಮೇಲಿಂದಲ್ಲ. ಇಲ್ಲ ನೋಡ್ತೀನಿ ತಾಳು, ಎಲ್ಲ ಚೆನ್ನಾಗಿದೆ. ಪಾತ್ರೆ ಮಾತ್ರ ಇದೆ. ಏನೋ ಇಡ್ಲಿ ಬಚಾವಾಗಿದೆ. ಸೊ ಇಡ್ಲಿ ಸಾವು ಬದ್ನಿಕಿನ ಮಧ್ಯೆ ಹೋರಾಡ್ತಿತ್ತು. ಸೊ ಬದುಕಿದೆ ಗೈಸ್. ICUದಲ್ಲಿ ಅಡ್ಮಿಟ್ ಆಗಿತ್ತು ಇಷ್ಟು ತನಕ. ನಾನು ಹೇಳ್ತಾ ಇದ್ದೀನಿ ನಮ್ಮಮ್ಮಗೆ ಸೀದೋಗ್ತಿದೆ ಅಂತ. ಇಲ್ಲ ಅಭಿ ಅದು ಹಂಗೆ ಬರೋದು ಅಂತ. ಏನು ಮಾಡೋದು, ಇರಲಿ ಬಿಡಿ ಗೈಸ್. ಅದನ್ನೇ ತಿನ್ಬಿಟ್ಟು ಮಲ್ಕೊಳ್ಳೋಣ ಇವಾಗ. ಓಕೆ, ಇವಾಗಿನ ಸ್ನಾನಕ್ಕೆ ಹೋಗ್ತಾ ಇದ್ದೆ. ಆಗ್ಲಿಂದ ಸ್ನಾನಕ್ಕೆ ಹೋಗ್ತೀನಿ ಅಂದರೆ ಬೇಡ ಅಂತ ಇದ್ದಾರೆ ಗೈಸ್. ಪೂಜೆ ಮಾಡಿದಾರಂತೆ, ಅದನ್ನು ವೀಡಿಯೋ ಮಾಡಿಬಿಟ್ಟೆ ಹೋಗು ಸ್ನಾನಕ್ಕೆ ಅಂತ ಅಂತಿದ್ದಾರೆ. ಟೈಮ್ ನೋಡಿ ಆಗಲೇ 10 ಗಂಟೆ ಆಗೋಗಿದೆ ಗೈಸ್ ನಮ್ಮ ಮನೆಯಲ್ಲಿ. ನೋಡಿ ಪೂಜೆ ಮಾಡಿದ್ದಾರೆ, ಚೆನ್ನಾಗಿ ಪೂಜೆ ಮಾಡಿದ್ದಾರೆ ನೋಡಿ. ಸೊ ಗೈಸ್ ಏನು ಗೊತ್ತಾ, ನಾಳೆ ಅಮಾವಾಸ್ಯೆ ಇದೆ, ಎಲ್ಲರೂ ಹುಷಾರಾಗಿರ್ರಿ ಆಯಿತಾ. ಸರಿ, ಈಗ ಸ್ನಾನಕ್ಕೆ ಹೋಗ್ತೀನಿ ನಾನು ಆಯಿತಾ. ಈಗಾರ ಸ್ನಾನಕ್ಕೆ ಹೋಗ್ಲಾ? ವೀಡಿಯೋ ತಗೊಂಡೆ, ಇಷ್ಟೋ ತನಕ ಬಿಟ್ಟಿಲ್ಲ ನೀನು ಸ್ನಾನಕ್ಕೆ ಹೋಗೋಕ್ಕೆ. ನೋಡಿ ಗೈಸ್, ನೋಡಿ ಮದೇವಮ್ಮನವ್ರು, ನಿಮ್ಮ ಕೂದಲಿಗೆ ಸೀಕ್ರೆಟ್ ಏನು? ಕೂದಲನ್ನು ತಕ್ಕಂತೀನಿ ಅಂದ ನೋಡಿ. ನಿಮ್ಮ ಅಜ್ಜಿದ್ ಕೂದಲದ? ನಿಮ್ಮ ಅಜ್ಜಿ ಎಲ್ಲದರ ಏನೋ. ಏನು ತಗೋ ನೀನು ತೆಗಿ ಗೈಸ್. ನೋಡಿ ಪೂಜೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಧೂಪ ಹಚ್ಚಿದ್ದಾರೆ. ನಾಳೆ ಅಮಾವಾಸ್ಯೆ, ಚೆನ್ನಾಗಿ ವಿಡಿಯೋ ಮಾಡು, ಚೆನ್ನಾಗಿ ಪೂಜೆ ಮಾಡು, ವಿಡಿಯೋ ಮಾಡ್ಕೊಂತೀನಿ ಮಸ್ತಾಗಿ. ಓಕೆ ಗೈಸ್, ಸ್ನಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಸ್ನಾನ ಮಾಡ್ಕೊಂಬಂದು ನೋಡಿ ಗಾಯ್ಸ್. ನೋಡಿ ಇವ್ರ ಕೂದಲಿನ ಸೀಕ್ರೆಟ್ ಏನು ಕೇಳಿ ಗಾಯ್ಸ್. ನೋಡಿ ಎಷ್ಟು ಬ್ಲ್ಯಾಕ್ ಐತೆ, ಮಸ್ತು. ನಂದೇ ಅಷ್ಟು ಬ್ಲ್ಯಾಕ್ ಇಲ್ಲ ಗೈಸ್, ನಂದೇ ಅಷ್ಟು ಬ್ಲ್ಯಾಕ್ ಇಲ್ಲ. ಹಾಂ ಬಂದರು ನೋಡಿ ಮೇಡಮ್ ಅವರು. ಓಕೆ ಗೈಸ್, ಸೊ ಸ್ನಾನ ಮಾಡ್ಕೊಂಬರ್ತೀನಿ. ಸೊ ನೋಡಿ ಗೈಸ್, ಅಲ್ಲಿ ಚಾರ್ಲಿ ಕಾಣಿಸ್ತಾ ಇದ್ದಾನೆ. ಚಾರು ಮಕ್ಕ. ಸೊ ಮತ್ತೆ ಹೇಳ್ತಾ ಇದ್ದೀನಿ ಸರ್ ಗೈಸ್, ಸ್ನಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಸೊ ಓಕೆ ಗೈಸ್, ಇವಾಗಿನ ನಾನು ಸ್ನಾನ ಮುಗಿಸ್ಕೊಂಡು ಬಂದು ಟಿಫನ್ ತಿಂದು ದೇವ್ರ ಹತ್ರ ಕೈ ಮುಗಿದು ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಮಲ್ಕೊಳಕ್ಕೆ ಬಂದಿದ್ದೀನಿ. ಆ್ಯಂಡ್ ಸೊ ನಿದ್ದೆ ಮಾಡೋಣ. ನಾನೇನು ಅಂದ್ಕೊಂಡಿದ್ದೆ ಅದನ್ನು ಮಾಡಬೇಕು ಗೈಸ್. ಬೇಗ ಏನಾದರೂ ಪ್ಲ್ಯಾನ್ ಮಾಡಲೇಬೇಕು. ಸ್ಕ್ರಿಪ್ಟ್ ರೆಡಿ ಇದೆ, ಬಟ್ ಹುಡುಗಿ ಇಲ್ಲ. ಬಟ್ ಓಕೆ ಮಾಡೋಣ. ಮಾಡಿಬಿಟ್ಟು ವೆಯ್ಟ್ ಮಾಡ್ತಾಯಿರಿ, ಮಾಡಿಬಿಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಕ್ರೇಜಿ ಅಂದರೆ ಕ್ರೇಜಿ ಆಗಿರುತ್ತೆ ಗಾಯ್ಸ್. ನೋಡ್ತಾರೆ, ಅಂತಿಂಥ ವೀಡಿಯೋ ಅಲ್ಲ ಅದು, ಅಂತಿಂಥ ವೀಡಿಯೋ ಅಲ್ಲ. ಸೊ ಓಕೆ, ಲೆಟ್ಸ್ ಸ್ಲೀಪ್. ಸಾಯಂಕಾಲ ಎದ್ದು ಮಾತಾಡ್ತೀನಿ. ಬಾಯ್. ಸೊ ಗೈಸ್, ಫೈನಲಿ ನಾನು ಆಫೀಸಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇವತ್ತು ತುಂಬ ಲೇಟಾಗಿ ಹೋಗ್ಬಿಟ್ಟಿದೆ. ಇವಾಗ ಅದ್ರ ಡ್ರಾಪ್ ಹಾಕ್ಸ್ಕೊತಾ ಇದ್ದೀನಿ ಗೈಸ್ ನಾನು.
ಸೊ ಯೋಗಿ ಒಬ್ಬನೇ ಬರ್ತಾಯಿಲ್ಲ ನನ್ನ ಜೊತೆಗೆ ಡ್ರಾಪ್ ಕೊಡೋಕ್ಕೆ. ಇಲ್ಲಿ ನೋಡಿ ಕೆಳಗಡೆ ಮಿಸ್ಟರ್ ಚಾರ್ಲಿ ಅವರಿದ್ದಾರೆ. ಸೊ ಇಬ್ಬರು ಡ್ರಾಪ್ ಕೊಡೋಕ್ಕೆ ಬರ್ತಿದ್ದಾರೆ. ಕ್ಯಾಬು ಬರ್ತಾ ಇದೆ. ಸೊ ಬೇಗ ಹೋಗ್ಬೇಕು ಗೈಸ್, ಲೆಟ್ಸ್ ಗೋ. ನಿದ್ದೆ ಇನ್ನು ಕಣ್ಣಲ್ಲಿದೆ ಗಾಯ್ಸ್, ನೋಡಿ ನನ್ನ ಕಣ್ಣಿಂಗಾಗಿದೆ. ಇರಲಿ, ಹೋಗೋಣ, ಆಫೀಸ್ಗೆ ಹೋಗೋಣ, ಕಾರಲ್ಲಿ ಸ್ವಲ್ಪ ನಿದ್ದೆ ಮಾಡೋಣ. ಬಾಯ್. ಮೋಡ ನೋಡಿ ಗಾಯ್ಸ್, ಮೋಡ. ಓಕೆ ಗೈಸ್, ಸೊ ಫೈನಲಿ ನಾನು ಆಫೀಸ್ನ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಆ್ಯಂಡ್ ಟೈಮ್ ಒಂದು 8:40 ಆಗಿರ್ಬೋದು. ಸೊ ನಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಇವತ್ತೊಂದು ಸ್ವಲ್ಪ ಕ್ಲೈಮೇಟ್ ಚೆನ್ನಾಗಿದೆ ಗೈಸ್, ವೆದರ್ ಒಂದು ಸ್ವಲ್ಪ ಚೆನ್ನಾಗಿದೆ, ಕ್ಲೈಮೇಟ್ ಚೆನ್ನಾಗಿದೆ. ಆ್ಯಂಡ್ ತುಂಬ ದಿನಗಳಾದಮೇಲೆ ನಾನು ಸೂರ್ಯನ ನೋಡ್ತಾ ಇದ್ದೀನಿ. ಸೊ ಓಕೆ, ಈಗ ಮನೆಗೆ ಹೋಗ್ಬಿಟ್ಟು ಸ್ನಾನ ಮಾಡಬೇಕು. ಸ್ನಾನಕ್ಕಿಂತ ಮುಂಚೆನೇ ನಮ್ಮ ಮನೇಲಿ ಇವತ್ತು ಟಿಫನ್ ರೆಡಿ ಆಗೋಗಿದೆ. ಸೊ ಟಿಫನ್ ತಿಂದ್ಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ. ಆ್ಯಂಡ್ ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಬಿಟ್ಟು ನಾನು ಸ್ವಲ್ಪ ಹೊರಗಡೆ ಕೆಲಸ ಇದೆ, ನಮ್ಮ ಅಜ್ಜನ ಕರ್ಕೊಂಡು ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಸ್ವಲ್ಪ ಕರ್ಕೊಂಡೋಗಿ ಆಮೇಲೆ ಬಂದು ಮಲ್ಕೊತೀನಿ. ಸೊ ಇನ್ನು ವಿಡಿಯೋ ಎಡಿಟ್ ಬೇರೆ ಮಾಡೋದೈತೆ. ಸೊ ವಿಡಿಯೋ ಎಡಿಟ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮಲ್ಕೊತೀನಿ. ಓಕೆ, ಮನೆಗೆ ಹೋಗೋಣ ಬನ್ನಿ. ಫಸ್ಟ್ ನೆನ್ನೆ ಇದೇ ರೋಡಲ್ಲಿ ಬರಬೇಕಾದ್ರೆ ಎಷ್ಟೊಂದು ಕೆಸರಿತ್ತು, ಇವತ್ತು ನೋಡಿ ಅಷ್ಟು ಕೆಸರೇನಿಲ್ಲ, ಆರಾಮಾಗಿ ಬಂದೆ ಗೈಸ್. ಓಕೆ, ನಡ್ಕೊಂಡು ಹೋಗ್ತಾಯಿದ್ದೀನಿ ಗೈಸ್. ಯಾರಾದರೂ ಈಜಾಡಬೇಕಾ? ಅಲ್ಲಿ ಕೆರೆ ಇದೆ ನೋಡಿ. ಯಾರಿಗೆ ಈಜು ಬರಲ್ಲ ಅವ್ರು ಬಂದ್ಬಿಟ್ಟು ಅಲ್ಲಿ ಕಲೀರಿ, ಈಜಾಡೋದು ಚೆನ್ನಾಗಿರುತ್ತೆ ನೋಡಿ. ಸಾಕಲ್ಲ ಇಷ್ಟು ಈಜಾಡೋಕ್ಕೆ ನಿಮಗೆ. ಯಾರು ಕುಳ್ಳಕ್ಕಿದ್ದಾರೆ ಅವರೆಲ್ಲ ಈಜು ಆರಾಮಾಗಿ ಕಲಿಬೋದು ಇಲ್ಲಿ ಬಂದು. ತುಂಬ ಆಳ ಇದೆ ಗಾಯ್ಸ್, ಮತ್ತು ಮುಳುಗ್ಬಿಟ್ಟಿರ. ನಮ್ಮ ಮನೆ ಹತ್ರ ನಾನು ನಡ್ಕೊಂಬರ್ತಾ ಇರಬೇಕಾದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಪ್ಲೇಸು. ಎಲ್ಲ ಕಡೆ ಬರೀ ಇದು ಗಿಡಗಳೇ ಕಾಣುತ್ತೆ ಗೈಸ್. ಸಿ, ನಾನು ಹೋಗ್ತಾ ಇದ್ದೀನಿ ಮನೆಗೆ. ಅದೇನೋ ಅಪ್ಪ ಇವತ್ತು ಟ್ರಾಫಿಕ್ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಬರಬೇಕಾದ್ರೆ, ಅಯ್ಯೋ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಹೊಸ ರೋಡು ಆ ಜಾಗದೆಲ್ಲ ಟ್ರಾಫಿಕ್ಕು ಗೈಸ್. ಅದೆಲ್ಲ ಕಾಮನ್ ಅಂದ್ಕೊಂಡಿದ್ದೆ, ಬಟ್ ಇವತ್ತು ಮಾತ್ರ ತುಂಬ ಟ್ರಾಫಿಕ್ ಇತ್ತು. ಬರೋಷ್ಟರಲ್ಲಿ ಟೈಮ್ ಆಗೋಗಿತ್ತು. ಆ್ಯಂಡ್ ಇನ್ನೊಂದು, ನಾನು ಟೋಪಿ ಹಾಕ್ಕೊಂಡು 2 ದಿನದಿಂದ ಟೋಪಿ ಹಾಕ್ಕೊಂಡೆ ಸುತ್ತಾಡ್ತಾಯಿದ್ದೀನಿ. ಯಾಕೆ ಅಂತ ಯಾರು ಕೇಳಬೇಡಿ ಗೈಸ್, ಯಾಕಂದರೆ ಸೊ ನನ್ನ ಕೂದಲು ಸ್ವಲ್ಪ ಇದಾಗಿಬಿಟ್ಟಿದೆ, ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಅದಕ್ಕೇ ಒಂದು ಸ್ವಲ್ಪ ಟೋಪಿ ಹಾಕ್ಕೊತಾ ಇರೋದು. ಸೊ ಇವತ್ತು ಸ್ವಲ್ಪ ತಲೆ ಸ್ನಾನ ಮಾಡಿ ಹೆಡ್ ಮಸಾಜ್ ಮಾಡಿಸ್ಕೊಂಡು ಆಮೇಲೆ ಸ್ವಲ್ಪ ತಲೆ ಕೂದಲನ್ನ ಸೆಟ್ ಮಾಡಿಸಿ ಆಮೇಲೆ ಚೆನ್ನಾಗಿ ಆಗ್ತೀನಿ, ರೆಡಿ ಆಗ್ತೀನಿ. ಸೊ ಓಕೆ, ಮನೆಯನ್ನು ಸ್ವಲ್ಪ ದೂರ ಇದೆ, ಮನೆಗೆ ಹೋಗ್ಬಿಟ್ಟು ಮಾತಾಡೋಣ. ಫೈನಲಿ ನಾನು ಮನೆಗೆ ಬಂದಿದ್ದೀನಿ. ಆ್ಯಂಡ್ ನೋಡಿ ಚಾರ್ಲಿ ಆಮೇಲೆ ಚಾರ್ಲಿನ ಮಾತಾಡ್ಸೋಣ. ಸೊ ಇಲ್ಲಿ ನೋಡಿ, ಗಾಡಿ ಪೂಜೆ ಆಗೋಗಿದೆ. ಸೊ ನೋಡಿ ಗಾಯ್ಸ್, ನೋಡಿ ನಮ್ಮ ತಮ್ಮ ಗಾಡಿ ತೊಳಿತಾನೆ, ಚೆನ್ನಾಗಿ ತೊಳೆದ್ಬಿಟ್ಟು ಇವತ್ತು ಯಾಕೋ. ಚಾರು ನೋಡಿ ಗೈಸ್, ಚೆನ್ನಾಗೈತೆ. ಇಲ್ಲೊಂದು ಸ್ವಲ್ಪ ತೊಳಿಬೇಕು, ತೊಳೆದಿಲ್ಲ. ಆ್ಯಂಡ್ ಇಲ್ಲೂ ತೊಳೆದಿಲ್ಲ. ಯಾಕೆ ತೊಳೆಯೋಕ್ಕೆ ಬರಲ್ಲ ಏನಿಲ್ಲ ಗೈಸ್, ಬಿಡಿ. ಅಷ್ಟಾದರೂ ಮಾಡಿದ್ದಾನೆ ಪಾಪ. ಚಲೋ ಬಾ. ಓ ಗಾಯ್ಸ್, ಇಲ್ಲಿ ನೋಡಿ ಗಾಯ್ಸ್, ಬಿಸ್ನೆಸ್ ವುಮೆನ್ ಕೆಲಸ ಮಾಡ್ತಾಯಿದ್ದಾರೆ. ಅದೇನು ಇನ್ನೊಂದು ಬ್ಲೌಸ್ ಹಾಕ್ಬಿಟ್ಟಿದ್ಯಾ, ಒಣಗಾಕ್ಬಿಟ್ಟಿದ್ಯಾ, ಕ್ಲಿಪ್ ಹಾಕಿಲ್ಲ?
ನೋಡಿ ಗಾಯ್ಸ್ ಏನು ನೋಡ್ತಿದ್ದಾರೆ ಎಲ್ಲಿ ಕಿಚನ್ ರೂಮಲ್ಲಿ ಏನೋ ಮಾಡಿಕ್ಕಿದ್ದಾರೆ ಗಾಯ್ಸ್. ಓಹೋ ಮೈ ಗಾಡ್, ಇಲ್ಲಿ ನೋಡಿ. ಯಾರಿಗಾದ್ರೂ ಬಟ್ಲು ಬೇಕಾ ತಗೊಳ್ಳಿ, ಇಲ್ಲಿದ್ದಾವೆ ಬಟ್ಲು ನಮ್ಮ ಮನೇಲಿ ತುಂಬ. ಓ ನಮ್ಮ ಮನೇಲಿ ಇವತ್ತು ಕಡುಬು 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 ಗಾಯ್ಸ್, ಕಡುಬು ಇವತ್ತು ನಮ್ಮ ಮನೇಲಿ. ರಂಗೋಲಿ ಎಲ್ಲ ಬಿಡಿಸ್ಬಿಟ್ಟಿದ್ದಾರೆ ಬಟ್ಲು ಹಾಕ್ಬಿಟ್ಟು. ಹಾಯ್ ಗುಬ್ಬಿ. ಕ್ಯಾಮ್ರಾ ಹತ್ರ ತರಬೇಡ ಹೇಳ್ತಾ ಇದ್ದೀನಿ. ಏನು ಮಾಡ್ತಿದ್ದಿ? ಬ್ಲೌಸ್ ಫಿನಿಶ್ ಆಯಿತು, ಮೆಜರ್ಮೆಂಟ್ ಎಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಪಕ್ಕ ಯೋಗಿ ಕೇಳ್ಬೇಕು ತಾನೆ ಹಾಕೊಂಡು ನೋಡೋಕ್ಕೆ ಮೆಜರ್ಮೆಂಟ್. ಎದ್ದೋಗಲ್ಲ, ಹೊಟ್ಟೆ ಹಸಿತಾ ಇದೆ ನನಗೆ. ಸುಮ್ಮನೆ ಚಾರ್ಲಿ ಏನೋ ಮಾಡ್ತಾ ಇದೀಯಾ? ಏನದು ಗುಬ್ಬಿ ನೋಡೋ ಗುಬ್ಬಿ ಏನು ಮಾಡ್ತಾವ? ಏಯ್ ಏಯ್ ಏನದು? ಮನೆ ಆಡ ಇವನು ಏನೋ ತಿಂತವನೆ, ಮಾಡಕ್ಕೆ ಕೆಲಸ ಇಲ್ಲ. ಹೌದು, ಮೊಟ್ಟೆ ಏನಾಯ್ತು ಅದು? ನಂಗೆ ಗೊತ್ತಿಲ್ಲ, ಹೋಗೋ ಬಿ. ನಿಜ ತುಂಬ ಹೊಟ್ಟೆ ಹಸಿತಾ ಇದೆ, ನಂಗೆ ಕೆಲಸ ಇದೆ. ಇಲ್ಲ ನಾನು ತಿಂದ್ಬಿಡ್ತೀನಿ ಇಷ್ಟದ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ತಾನೆ, ಬಾ ತಿನ್ನೋಣ. ಫಸ್ಟ್ ಹೋಗೋ ಬ್ರಷ್ ಮಾಡ್ಕೊಂಡು. ನಾನು ಸ್ನಾನ ಮಾಡ್ಬೇಕಾದ್ರೆ ಬ್ರಷ್ ಮಾಡ್ತೀನಿ, ಇವಾಗ ತಿಂದು ಬಂದೆ ಏನಾಗಲ್ಲ. ಓಕೆ ಗೈಸ್, ಸೊ ಹೋಗಿ ಬ್ರಷ್ ಮಾಡ್ಕೊಂಬಂದು ಟಿಫನ್ ತಿಂತೀನಲ್ಲ ಅವಾಗ ಮಾತಾಡ್ತೀನಿ. ಆ್ಯಂಡ್ ಅದಾದಮೇಲೆ ಸ್ನಾನ ಮಾಡಿಬಿಟ್ಟು ಹೊರಗಡೆ ಹೋಗಬೇಕು. ಸೊ ನನ್ನ ಕೂದಲು ನೋಡ್ತೀರಾ ಹೆಂಗಾಗೋಗಿದೆ? ಸಿ ಗಾಯ್ಸ್, ನನ್ನ ಕೂದಲು ಹೆಂಗಾಗೋಗಿದೆ. ಸೊ ಅದಕ್ಕೋಸ್ಕರ ನಾನು ಟೋಪಿ ಹಾಕ್ಕೊಂಡಿದ್ದು 2 ದಿನ. ಸೊ ಇವತ್ತು ತಲೆ ಸ್ನಾನ ಮಾಡ್ತೀನಿ, ಸ್ವಲ್ಪ ಕ್ಲೀನಾಗಿ ಇದು ಮಾಡಿಕೊಂಡು. ಅದಾದಮೇಲೆ ನನ್ನ ಕೂದಲು ಚೆನ್ನಾಗಿ ಕಾಣುತ್ತೆ. ಓಕೆ, ಸೊ ಓಕೆ ಗೈಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ. ಹಿಂಗೆ ನನಗೆ ನಿಮ್ಮದೆಲ್ಲರದ್ದು ಪ್ರೋತ್ಸಾಹ ಬೇಕಾಗಿದೆ. ಆ್ಯಂಡ್ ಹೀಗೆ ನನ್ನ ಬೆಳೆಸ್ತಾ ಇರ್ರಿ ಅಂತ ಹೇಳ್ತಾ, ಮತ್ತೆ ನಾಳೆ ಬಟ್ ಈಗ ಒಳ್ಳೆ ಬ್ಲಾಗ್ ಜೊತೆಗೆ, ಒಳ್ಳೆ ಕಂಟೆಂಟ್ ಜೊತೆಗೆ ಮತ್ತೆ ವಾಪಸ್ ಬರ್ತೀನಿ. ಗೈಸ್, ಅಲ್ಲಿ ತನಕ ನೀವು ವೆಯ್ಟ್ ಮಾಡ್ತಾ ಇರಿ. ಅಲ್ಲಿ ತನಕ ನನ್ನ ಬ್ಲಾಗ್ಸ್ನ ನೋಡ್ತಾ ಇರಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡ್ತಾ ಇರಿ. ಅವರು ಕೂಡ ನೋಡ್ತಾ ಇರಬೇಕು, ಹಂಗೆ ನನಗೆ ಬೆಳೆಸ್ತಾ ಇರಬೇಕು. ಸೊ ಲಾಟ್ಸ್ ಆಫ್ ಲವ್ ನನ್ನ ಕಡೆಯಿಂದ. ಸೊ ಬಾಯ್ ಗೈಸ್, ನಾಳೆ ಬಿಡಿ ಅಣ್ಣ.